ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 4ನೆಯ ಸ್ಕಂಧವು ದಕ್ಷಯಜ್ಞದೊಡನೆ ಪ್ರಾರಂಭವಾಗುತ್ತದೆ. ದಕ್ಷನ ಕಿರಿಯ ಪುತ್ರಿಯಾದಂತಹ ಸತಿಯು ಸಣ್ಣ ವಯಸ್ಸಿನಲ್ಲೇ ಶರೀರವನ್ನು ತ್ಯಾಗ ಮಾಡಿದ್ದು ಏಕೆ ಎಂದು ವಿದುರನು ಮೈತ್ರೇಯರನ್ನು ಪ್ರಶ್ನಿಸಿದಾಗ ಮೈತ್ರೇಯರು ದಕ್ಷಯಜ್ಞದ ಕುರಿತಾಗಿ ವಿವರಿಸುತ್ತಾರೆ. ಪ್ರಜಾಪತಿಗಳೆಲ್ಲರೂ ಸೇರಿ ಒಂದು ದೊಡ್ಡ ಯಜ್ಞವನ್ನು ಪ್ರಾರಂಭಿಸಿದರು. ಆ ಯಜ್ಞದಲ್ಲಿ ಭಾಗವಹಿಸಲು ಅನೇಕ ಮಹರ್ಷಿಗಳು, ತತ್ವಜ್ಞಾನಿಗಳು, ದೇವತೆಗಳು, ಅಗ್ನಿದೇವತೆಗಳು ತಮ್ಮ ತಮ್ಮ ಅನುಚರರೊಂದಿಗೆ ನೆರೆದರು. ಪ್ರಜಾಪತಿಗಳ ಮುಖ್ಯಸ್ಥನಾದಂತಹ ದಕ್ಷನು ಆ ಸಭೆಯನ್ನು ಪ್ರವೇಶಿಸಿದನು. ಬ್ರಹ್ಮ ಮತ್ತು ಶಿವನ ಹೊರತಾಗಿ ಅಲ್ಲಿ ನೆರೆದಿದ್ದಂತಹ ಸಮಸ್ತರು ದಕ್ಷನಿಗೆ ಗೌರವ ಸೂಚಿಸುವ ಸಲುವಾಗಿ ತಮ್ಮ ತಮ್ಮ ಸ್ಥಳಗಳಲ್ಲಿ ಎದ್ದು ನಿಂತರು. ಆ ಮಹಾಸಭೆಯ ಅಧ್ಯಕ್ಷನಾದ ಬ್ರಹ್ಮನು ಸೂಕ್ತವಾದ ರೀತಿಯಲ್ಲಿ ದಕ್ಷನನ್ನು ಸ್ವಾಗತಿಸಿದನು ಮತ್ತು ದಕ್ಷನು ಬ್ರಹ್ಮನಿಗೆ ವಂದನೆ ಸಲ್ಲಿಸಿ ಅವನ ಆದೇಶದಂತೆ ಸೂಕ್ತವಾದ ಆಸನದಲ್ಲಿ ಕುಳಿತನು. ಆದರೆ ಕುಳಿತುಕೊಳ್ಳುವ ಮೊದಲು ಶಿವನು ತನಗೆ ಯಾವುದೇ ರೀತಿಯಲ್ಲಿ ಗೌರವವನ್ನು ತೋರಿಸದೇ ಕುಳಿತೇ ಇದ್ದುದನ್ನು ನೋಡಿ ದಕ್ಷನಿಗೆ ವಿಪರೀತ ಅಸಮಾಧಾನ ಉಂಟಾಯಿತು. ದಕ್ಷನು ಶಿವನನ್ನು ನಿಂದಿಸತೊಡಗಿದನು. ಯಜ್ಞದ ಹವಿರ್ಭಾಗವು ಶಿವನಿಗೆ ದೊರಕದೇ ಹೋಗಲಿ ಎಂದು ದಕ್ಷನು ಶಾಪ ಕೊಟ್ಟನು. ಯಾಗಮಂಟಪದಲ್ಲಿದ್ದ ಎಲ್ಲರೂ ಪ್ರಾರ್ಥಿಸುತ್ತಿದ್ದರೂ ಅದಕ್ಕೆ ಕಿವಿಗೊಡದೆ ದಕ್ಷನು ಮಹಾಕ್ರೋಧದಿಂದ ಶಿವನನ್ನು ಶಪಿಸಿ ಸಭೆಯನ್ನು ತೊರೆದು ತನ್ನ ಮನೆಗೆ ಹೊರಟು ಹೋದನು. ಶಿವನಿಗೆ ಶಾಪ ಒದಗಿತೆಂದು ತಿಳಿದು ಅವನ ಪ್ರಮುಖ ಅನುಚರರಲ್ಲಿ ಒಬ್ಬನಾದ ನಂದೀಶ್ವರನಿಗೆ ಬಹಳ ಕ್ರೋಧ ಉಂಟಾಯಿತು. ದಕ್ಷನು ಶಿವನಿಗೆ ಕ್ರೂರವಾದ ಮಾತುಗಳಿಂದ ಶಾಪ ಕೊಡುವುದನ್ನು ಸಹಿಸಿಕೊಂಡಿದ್ದ ಎಲ್ಲ ಬ್ರಾಹ್ಮಣರನ್ನು ಹಾಗೂ ದಕ್ಷನನ್ನು ನಂದೀಶ್ವರನು ಶಪಿಸಿದನು. ಶಿವನನ್ನು ಕುರಿತು ಅಸೂಯೆ ಪಡುವಂತಹ ವ್ಯಕ್ತಿಗಳು ವೇದಗಳು ಹೇಳುವಂತಹ ಮೋಹಕವಾದ ಮಾತುಗಳಿಂದ ಆಕರ್ಷಿತರಾಗಿ ಸದಾ ಕಾಮ್ಯಕರ್ಮಗಳಿಗೆ ಅಂಟಿಕೊಳ್ಳುತ್ತಾರೆ. ನಂದೀಶ್ವರನು ಬ್ರಾಹ್ಮಣ ಸಮುದಾಯವನ್ನು ಶಪಿಸಿದುದನ್ನು ನೋಡಿ ಭೃಗು ಮಹರ್ಷಿಯು ಶಿವನ ಅನುಚರರಿಗೆ ಬಹು ಕಠೋರವಾದಂತಹ ಶಾಪವನ್ನಿತ್ತನು. ಈ ರೀತಿಯಾಗಿ ಶಿವನ ಅನುಚರರು ದಕ್ಷ ಮತ್ತು ಭೃಗುಮುನಿಯು ಶಾಪ ಪ್ರತಿಶಾಪ ಕೊಡುವುದರಲ್ಲಿ ನಿರತರಾಗಿದ್ದಾಗ ಶಿವನು ಬಹು ಖಿನ್ನನಾದನು. ಏನನ್ನೂ ಮಾತನಾಡದೆ ತನ್ನ ಅನುಚರರೊಂದಿಗೆ ಯಾಗಮಂಟಪವನ್ನು ಬಿಟ್ಟು ಹೊರಟು ಹೋದನು. ನಂತರ ಯಾಗವು ಸಂಪೂರ್ಣವಾಯಿತು. ಎಲ್ಲ ಮಹರ್ಷಿಗಳು, ದೇವತೆಗಳು ತಮ್ಮ ತಮ್ಮ ಸ್ಥಳಗಳಿಗೆ ಹಿಂದಿರುಗಿದರು. ಈ ರೀತಿಯಾಗಿ ಮಾವ ಮತ್ತು ಅಳಿಯನ ನಡುವೆ, ಅಂದರೆ ದಕ್ಷ ಮತ್ತು ಶಿವನ ನಡುವೆ ವಿರಸವು ಸಾಕಷ್ಟು ದೀರ್ಘಕಾಲ ಮುಂದುವರಿಯಿತು. ಬ್ರಹ್ಮದೇವನು ದಕ್ಷನನ್ನು ಸಕಲ ಪ್ರಜಾಪತಿಗಳ ಅಧಿಪತಿಯನ್ನಾಗಿ ನೇಮಿಸಿದಾಗ ದಕ್ಷನಿಗೆ ಅದರಿಂದ ಬಹಳಷ್ಟು ಅಹಂಕಾರವೂ ಉಂಟಾಯಿತು. ದಕ್ಷನು ವಾಜಪೇಯವೆಂಬ ಯಾಗವನ್ನು ಆಚರಿಸಿದನು. ಅದಕ್ಕೆ ಬ್ರಹ್ಮನ ಬೆಂಬಲ ಇದ್ದೇ ಇರುತ್ತದೆಂಬ ಅತಿಯಾದ ವಿಶ್ವಾಸ ಅವನಿಗಿತ್ತು. ದಕ್ಷನು ಶಿವನನ್ನು, ಶಿವನ ಅನುಯಾಯಿಗಳನ್ನು ಕಡೆಗಣಿಸಿದನು. ನಂತರ ಆತನು ಬೃಹಸ್ಪತಿ ಸವ ಎಂಬ ಇನ್ನೊಂದು ಮಹಾಯಜ್ಞವನ್ನು ಮಾಡಿದನು. ಆ ಯಜ್ಞಕ್ಕೆ ಶಿವನನ್ನು ಹೊರತುಪಡಿಸಿ ಬೇರೆ ಎಲ್ಲರಿಗೂ ಕೂಡ ದಕ್ಷನು ಆಮಂತ್ರಣವನ್ನು ನೀಡಿದ್ದನು. ತನ್ನ ತಂದೆಯು ನಡೆಸುತ್ತಿರುವಂತಹ ಯಾಗದ ಕುರಿತಾಗಿ ತಿಳಿದ ಸತೀದೇವಿಯು ಪತಿಯಾದಂತಹ ಶಿವನಲ್ಲಿ ಈ ರೀತಿಯಾಗಿ ನುಡಿಯುತ್ತಾಳೆ: ನಿಮ್ಮ ಮಾವನು ಈಗ ಮಹಾಯಾಗವನ್ನು ಮಾಡುತ್ತಿದ್ದಾನೆ. ಅವನಿಂದ ಆಮಂತ್ರಿತರಾದ ಎಲ್ಲ ದೇವತೆಗಳು ಅಲ್ಲಿಗೆ ಹೋಗುತ್ತಿದ್ದಾರೆ. ನೀವು ಇಷ್ಟಪಟ್ಟರೆ ನಾವೂ ಹೋಗಬಹುದು. ಆಗ ಶಿವನು ತನ್ನ ಮಡದಿಯಾದಂತಹ ಸತಿಯಲ್ಲಿ ಈ ರೀತಿ ನುಡಿದನು: ಬಂಧುಗಳ ಮನೆಗೆ ಆಹ್ವಾನವಿಲ್ಲದೆಯೇ ಹೋಗಬಹುದು ಎಂದು ನೀನು ಹೇಳಿದೆ. ಇದು ಯಾವಾಗ ನಿಜವೆಂದರೆ ಆ ಬಂಧುವು ದೇಹಕಲ್ಪನೆಯಿಂದಾದ ದುರಹಂಕಾರದಿಂದ ಅತಿಥಿಯಲ್ಲಿ ದೋಷವನ್ನು ಹುಡುಕದೆ ಅವನ ಮೇಲೆ ಕೋಪಗೊಳ್ಳದೇ ಇದ್ದಾಗ. ವಿದ್ಯೆ, ತಪಸ್ಸು, ಧನ, ರೂಪ, ಯೌವನ, ಕುಲ ಎಂಬ ಷಡ್ಗುಣಗಳು ಶ್ರೇಷ್ಠನಲ್ಲಿ ಇರಬೇಕಾದಂತಹ ಗುಣಗಳು. ಆದರೆ ಅವುಗಳನ್ನು ಹೊಂದಿರುವುದರಿಂದ ಗರ್ವಿಷ್ಠನಾಗಿ ಕುರುಡಾಗುತ್ತಾನೆ. ಹೀಗೆ ಅವನು ವಿವೇಕವನ್ನು ಕಳೆದುಕೊಂಡು ಮಹಾತ್ಮರ ಶ್ರೇಷ್ಠತೆಯನ್ನು ಪುರಸ್ಕರಿಸಲಾರ. ಅತಿಥಿಯನ್ನು ಹುಬ್ಬುಗಂಟಿಕ್ಕಿದ ಕೆಂಡಗಣ್ಣುಗಳಿಂದ ನೋಡುವಂತಹ ಕದಡಿದ ಬುದ್ಧಿಯುಳ್ಳವನ ಮನೆಗೆ ಅವನ ಬಂಧುವೇ ಆಗಿರಲಿ ಮಿತ್ರನೇ ಆಗಿರಲಿ ಹೋಗಬಾರದು. ಸತಿಯೊಡನೆ ಮಾತನಾಡಿದ ಬಳಿಕ ಅವಳು ಇಬ್ಬಂದಿಗೆ ಒಳಗಾಗಿರುವುದನ್ನು ಕಂಡು ಶಿವನು ಮೌನವಾಗಿದ್ದನು. ತನ್ನ ತಂದೆಯ ಮನೆಯಲ್ಲಿದ್ದ ಬಂಧುಗಳನ್ನು ನೋಡಬೇಕೆಂದು ಸತಿಯು ತುಂಬ ಕಾತರಳಾಗಿದ್ದಳು. ಹಾಗೆಯೇ ಶಿವನು ಹೇಳಿದ ಎಚ್ಚರಿಕೆಯ ಮಾತುಗಳಿಂದ ಅವಳು ಆತಂಕಿತಳೂ ಆಗಿದ್ದಳು. ನಂತರ ಸತಿಯು ದುಃಖ ಮತ್ತು ರೋಷಗಳಿಂದ ನಿಟ್ಟುಸಿರು ಬಿಡುತ್ತಾ ತನ್ನ ತಂದೆಯ ಮನೆಗೆ ಹೋದಳು. ವೇಗವಾಗಿ ಹೆಜ್ಜೆಗಳನ್ನು ಹಾಕುತ್ತಾ ಒಬ್ಬಂಟಿಗಳಾಗಿ ಅವಳು ಹೊರಟಿದ್ದನ್ನು ಕಂಡು ಮಣಿಮಾನ್, ಮದ ಮೊದಲಾದ ಶಿವನ ಸಾವಿರಾರು ಮಂದಿ ಅನುಚರರು ನಂದಿಯನ್ನು ಮುಂದುವರಿಸಿಕೊಂಡು ಶಿವನ ಆಪ್ತ ಸಹಚರರ ಮತ್ತು ಯಕ್ಷರ ಒಡಗೂಡಿ ಆ ಕೂಡಲೇ ಅವಳನ್ನು ಹಿಂಬಾಲಿಸಿದರು. ಶಿವನ ಅನುಯಾಯಿಗಳು ಅವಳ ಸಾಕುಪಕ್ಷಿಯನ್ನು ಕೊಟ್ಟು ಅವಳನ್ನು ವೃಷಭದ ಮೇಲೆ ಕೂರಿಸಿದರು. ಚೆಂಡು, ಕನ್ನಡಿ,
ಕಮಲ ಮತ್ತು ಹೂವಿನ ಹಾರಗಳನ್ನು ಹಿಡಿದುಕೊಂಡು ಬೆಳ್ಗೊಡೆಯನ್ನು ಅವಳ ಮೇಲೆ ಎತ್ತಿ ಹಿಡಿದರು. ದುಂದುಭಿ, ಶಂಖ, ಕೊಳಲು ಮೊದಲಾದ ವಾದ್ಯಗಳ ಮತ್ತು ಗೀತಗಳ ಇನಿದನಿಯೊಡನೆ ಮೆರವಣಿಗೆಯಲ್ಲಿ ಸಾಗಿದರು. ಈ ಮೆರವಣಿಗೆಯು ರಾಜವೈಭವದಿಂದ ಕೂಡಿದಂದಿತ್ತು. ಸತಿಯು ಯಜ್ಞಶಾಲೆಯನ್ನು ಪ್ರವೇಶಿಸಿದಳು. ಅಲ್ಲಿ ಮಹರ್ಷಿಗಳು, ಬ್ರಾಹ್ಮಣರು ಮತ್ತು ದೇವತೆಗಳು ಎಲ್ಲೆಡೆಯಲ್ಲಿಯೂ ವಿರಾಜಿಸುತ್ತಿದ್ದರು. ಆದರೆ ಸತಿಯನ್ನು ಯಾರೂ ಆದರದಿಂದ ಸ್ವಾಗತಿಸಲಿಲ್ಲ. ಏಕೆಂದರೆ ಅವರೆಲ್ಲರೂ ಯಜ್ಞಕರ್ತೃವಾಗಿದ್ದ ದಕ್ಷನ ವಿಷಯದಲ್ಲಿ ಭಯಭೀತರಾಗಿದ್ದರು. ಅನಾದರಕ್ಕೆ ಒಳಗಾಗಿದ್ದ ಅವಳನ್ನು ಅವಳ ಸೋದರಿಯರು ಮತ್ತು ತಾಯಿ ಆದರದಿಂದ ಸ್ವಾಗತಿಸಿದರು. ಅವರ ಕಣ್ಣುಗಳು ಪ್ರೀತಿಯ ಕಂಬನಿಯಿಂದ ತುಂಬಿದ್ದವು. ಕಂಠ ಗದ್ಗದಿತವಾಗಿತ್ತು. ಅವರು ಪ್ರೀತಿಯಿಂದ ಅವಳನ್ನು ಆಲಂಗಿಸಿಕೊಂಡರು. ಆದರೆ ಸತಿಯ ತಂದೆಯಾದಂತಹ ದಕ್ಷನು ಆಕೆಯ ಯೋಗಕ್ಷೇಮವನ್ನು ವಿಚಾರಿಸಿ ಸ್ವಾಗತಿಸಲೂ ಇಲ್ಲ, ಅವಳನ್ನು ಯಥೋಚಿತವಾಗಿ ಮಾತನಾಡಿಸಲೂ ಇಲ್ಲ. ಅಧ್ವರ ಶಾಲೆಯಲ್ಲಿ ತನ್ನ ಗಂಡನಾದ ಶಿವನಿಗೆ ಹವಿರ್ಭಾಗವನ್ನು ಅರ್ಪಿಸದೇ ಇದ್ದುದನ್ನು ಸತಿಯು ಗಮನಿಸಿದಳು. ತನ್ನ ತಂದೆಯಾದ ದಕ್ಷನು ತನ್ನ ಗಂಡನನ್ನು ಯಜ್ಞಕ್ಕೆ ಆಹ್ವಾನಿಸದೆ ಅವಹೇಳನ ಮಾಡಿದ್ದ. ಅದು ಮಾತ್ರವಲ್ಲದೆ ತನ್ನನ್ನೂ ಯಥೋಚಿತವಾಗಿ ಸ್ವಾಗತಿಸಲಿಲ್ಲ ಎಂಬುದು ಅವಳಿಗೆ ಮನವರಿಕೆಯಾಯಿತು. ಇದರಿಂದಾಗಿ ಅವಳಿಗೆ ತುಂಬಾ ಕೋಪ ಬಂದಿತು. ತನ್ನ ನೋಟದಿಂದಲೇ ಸುಟ್ಟು ಬಿಡುವಳೋ ಎಂಬಂತೆ ಅವಳು ರೋಷದಿಂದ ತನ್ನ ತಂದೆಯನ್ನು ನೋಡಿದಳು. ದಕ್ಷನಿಗೆ ಹಾನಿಯನ್ನು ಉಂಟು ಮಾಡಲು ಅಥವಾ ಅವನನ್ನು ಕೊಲ್ಲಲು ಕೆರಳಿ ನಿಂತಹ ಶಿವನ ಅನುಯಾಯಿಗಳಾದ ಭೂತಗಣಗಳನ್ನು ಸತಿಯು ತನ್ನ ಆದೇಶದಿಂದ ತಡೆದು ನಿಲ್ಲಿಸಿದಳು. ಅವಳಿಗೆ ಕೋಪ ಮತ್ತು ದುಃಖ ಎರಡೂ ಉಂಟಾದವು. ಮಹಾದೇವಿಯಾದಂತಹ ಸತಿಯು ದಕ್ಷನಲ್ಲಿ ಈ ರೀತಿಯಾಗಿ ನುಡಿದಳು: ಈ ಲೋಕದಲ್ಲಿ ಶಿವನೇ ಸಕಲ ಜೀವಿಗಳಿಗೂ ಅತ್ಯಂತ ಪ್ರೀತಿಪಾತ್ರನಾದವನು. ಅವನಿಗೆ ಎದುರಾಳಿಯೇ ಇಲ್ಲ. ಅವನಿಗೆ ತುಂಬ ಪ್ರಿಯನಾದವನಾಗಲಿ ಅಥವಾ ಶತ್ರುವಾಗಲಿ ಇಲ್ಲ. ದ್ವೇಷಮುಕ್ತನಾಗಿರುವ ಅಂತಹ ವಿಶ್ವಾತ್ಮನ ವಿಷಯದಲ್ಲಿ ನಿನ್ನನ್ನು ಬಿಟ್ಟು ಬೇರೆ ಯಾರೂ ಅಸೂಯಾಪರನಾಗಿರುವುದು ಸಾಧ್ಯವಿಲ್ಲ. ನಿನ್ನಂತಹವರು ಮಾತ್ರವೇ ಇತರರ ಗುಣಗಳಲ್ಲಿಯೂ ದೋಷಗಳನ್ನು ಅರಸಬಹುದು. ನನ್ನ ಪ್ರಿಯ ತಂದೆಯೇ, ಶಿವನ ವಿಷಯದಲ್ಲಿ ಅಸೂಯಾಪರನಾಗಿರುವುದರ ಮೂಲಕ ನೀನು ಅತ್ಯಂತ ಘೋರವಾದ ಅಪರಾಧವನ್ನು ಮಾಡಿದ್ದೀಯೆ. ಶಿವ ಎಂಬ 2 ಅಕ್ಷರಗಳನ್ನು ಒಳಗೊಂಡಿರುವ ಅವನ ಹೆಸರೇ ಎಲ್ಲ ಪಾಪಕರ್ಮಗಳಿಂದಲೂ ನಮ್ಮನ್ನು ಪರಿಶುದ್ಧರನ್ನಾಗಿಸುತ್ತದೆ. ಅವನ ಆಜ್ಞೆಗಳನ್ನು ಯಾರೂ ಎಂದೂ ಅಲಕ್ಷಿಸುವುದಿಲ್ಲ. ಶಿವನು ಯಾವಾಗಲೂ ಪವಿತ್ರನು. ನಿನ್ನನ್ನು ಬಿಟ್ಟು ಬೇರೆ ಯಾರೂ ಶಿವನ ವಿಷಯದಲ್ಲಿ ದ್ವೇಷದ ಭಾವನೆಯನ್ನು ಉಳ್ಳವರಾಗಿಲ್ಲ. ಜನಸಾಮಾನ್ಯರ ಎಲ್ಲ ಇಚ್ಛೆಗಳನ್ನು ಶಿವನು ಈಡೇರಿಸುತ್ತಾನೆ. ಜೊತೆಗೆ ತನ್ನ ಪಾದಕಮಲಗಳ ಧ್ಯಾನದಲ್ಲಿ ಮಗ್ನರಾಗಿ ಬ್ರಹ್ಮಾನಂದವನ್ನು ಅರಸುವ ಮಹಾನ್ ವ್ಯಕ್ತಿಗಳನ್ನು ಅವನು ಹರಸುತ್ತಾನೆ. ಹೀಗೆ 3 ಲೋಕಗಳಲ್ಲಿರುವ ಎಲ್ಲ ಜೀವಿಗಳಿಗೂ ಗೆಳೆಯನಂತಿರುವ ಶಿವನ ವಿಷಯದಲ್ಲಿ ನೀನು ಅಸೂಯಾಪರನಾಗಿದ್ದೀಯೆ. ಶಿವನನ್ನು ನಿಂದಿಸಿದ ನಿನ್ನಂತಹ ವ್ಯಕ್ತಿಯಿಂದ ದೊರೆತಿರುವ ನಿಂದನೀಯವಾದ ಈ ಶರೀರವನ್ನು ಇನ್ನು ಕ್ಷಣ ಮಾತ್ರವೂ ನಾನು ಧರಿಸಲಾರೆ. ವಿಷಮಯವಾದ ಆಹಾರವನ್ನು ಯಾರಾದರೂ ತಿಂದಿದ್ದರೆ ವಾಂತಿ ಮಾಡುವುದೇ ಅದಕ್ಕೆ ಅತ್ಯುತ್ತಮ ಚಿಕಿತ್ಸೆ ಎಂದು ಹೇಳಲಾಗಿದೆ. ಇತರರ ಧರ್ಮವನ್ನು ಟೀಕಿಸುವುದಕ್ಕೆ ಬದಲಾಗಿ ಸ್ವಧರ್ಮವನ್ನು ಸರಿಯಾಗಿ ಆಚರಿಸುವುದೇ ಉತ್ತಮ. ಶಿವನ ಪಾದಕಮಲಗಳಿಗೆ ನೀನು ಅಪಚಾರವನ್ನು ಎಸಗಿದ್ದೀಯೆ. ದುರದೃಷ್ಟವಶಾತ್ ನಿನ್ನಿಂದ ನಾನು ದೇಹವನ್ನು ಪಡೆದುಕೊಂಡಿದ್ದೇನೆ. ನಿಂದ್ಯವಾಗಿರುವ ನನ್ನ ಈ ಹುಟ್ಟು ನನಗೆ ತುಂಬ ನಾಚಿಕೆಯನ್ನು ಉಂಟು ಮಾಡುತ್ತಿದೆ. ಮಹಾತ್ಮನೊಬ್ಬನ ಪಾದಕಮಲಗಳಿಗೆ ಅಪಚಾರವನ್ನು ಎಸಗಿರುವ ವ್ಯಕ್ತಿಯೊಂದಿಗೆ ಇರುವ ಈ ಬಾಂಧವ್ಯದಿಂದಾಗಿ ನನ್ನ ದೇಹ ಕಲುಷಿತವಾಗಿದೆ. ಇದಕ್ಕಾಗಿ ನನಗೆ ನಾನೇ ಧಿಕ್ಕಾರವನ್ನು ಹೇಳಿಕೊಳ್ಳುವಂತಾಗಿದೆ. ಯಾಗಶಾಲೆಯಲ್ಲಿ ತನ್ನ ತಂದೆಯಾದ ದಕ್ಷನನ್ನು ಉದ್ದೇಶಿಸಿ ಹಾಗೆ ಮಾತನಾಡಿದ ದಾಕ್ಷಾಯಣಿಯು ಉತ್ತರಾಭಿಮುಖವಾಗಿ ನೆಲದ ಮೇಲೆ ಕುಳಿತುಕೊಂಡಳು. ಕೇಸರಿ ಬಣ್ಣದ ದುಕೂಲವನ್ನು ಉಟ್ಟಿದ್ದ ಅವಳು ನೀರನ್ನು ಸಂಪ್ರೋಕ್ಷಿಸಿಕೊಂಡು ಕಣ್ಣು ಮುಚ್ಚಿ ಮೌನವಾಗಿ ಹಠಯೋಗದಲ್ಲಿ ಮಗ್ನಳಾದಳು. ಸೂಕ್ತವಾದ ಭಂಗಿಯಲ್ಲಿ ಕುಳಿತು ಸತಿಯು ಪ್ರಾಣವಾಯುವನ್ನು ಊರ್ಧ್ವಾಭಿಮುಖವಾಗಿ ನಾಭೀಚಕ್ರದ ಬಳಿ ಅದನ್ನು ಸಮಸ್ಥಿತಿಗೆ ತಂದುಕೊಂಡಳು. ಅನಂತರ ಬುದ್ಧಿಶಕ್ತಿಯೊಂದಿಗೆ ಪ್ರಾಣವಾಯುವನ್ನು ಉತ್ಥಾಪಿಸಿ ನಿಧಾನವಾಗಿ ಅದನ್ನು ಹೃದಯ ಭಾಗದಲ್ಲಿ ಸಂಸ್ಥಾಪಿಸಿದಳು. ಆ ಬಳಿಕ ಅದನ್ನು ಕಂಠಪ್ರದೇಶದ ಮೂಲಕ ಭ್ರೂಮಧ್ಯದಲ್ಲಿ ಕೇಂದ್ರೀಕರಿಸಿದಳು. ತನ್ನ ತಂದೆಯ ಮೇಲಿನ ಕೋಪದಿಂದಾಗಿ ಶರೀರ ತ್ಯಾಗ ಮಾಡಲು ಬಯಸಿ ತನ್ನ ಶರೀರದಲ್ಲಿಯೇ ಅಡಗಿದ್ದ ವಾಯು ಮತ್ತು ಅಗ್ನಿಗಳನ್ನು ಕುರಿತು ಧ್ಯಾನ ಮಾಡತೊಡಗಿದಳು. ಇಡೀ ಜಗತ್ತಿಗೆ ಗುರುವಾದಂತಹ ತನ್ನ ಗಂಡನಾದ ಶಿವನ ಪವಿತ್ರವಾದ ಪಾದಕಮಲಗಳ ಧ್ಯಾನದಲ್ಲಿ ಅವಳು ಸಂಪೂರ್ಣವಾಗಿ ತನ್ನನ್ನು ತೊಡಗಿಸಿಕೊಂಡಳು. ಈ ರೀತಿ ಎಲ್ಲ ದೋಷಗಳಿಂದಲೂ ಸಂಪೂರ್ಣವಾಗಿ ಮುಕ್ತಳಾದ ಅವಳು ಸಮಾಧಿಯಿಂದ ಮೂಡಿಬಂದ ಅಗ್ನಿಯಲ್ಲಿ ತನ್ನ ಶರೀರವನ್ನು ಸುಟ್ಟು ಬೂದಿ ಮಾಡಿದಳು. ಹೀಗೆ ಸತಿಯು ಕೋಪದಿಂದ ಪ್ರಾಣತ್ಯಾಗ ಮಾಡಿದಾಗ
ಜಗತ್ತಿನಾದ್ಯಂತ ಭಾರೀ ಕೋಲಾಹಲ ಉಂಟಾಯಿತು. ಅತ್ಯಂತ ಗೌರವಾರ್ಹನಾಗಿರುವ ಪರಾತ್ಪರ ದೈವವೇ ಆಗಿರುವ ಶಿವನ ಪತ್ನಿಯಾದ ಸತಿಯು ಹೀಗೇಕೆ ಪ್ರಾಣತ್ಯಾಗ ಮಾಡಿದಳು ಎಂಬ ಹಾಹಾಕಾರ ಮೊಳಗಿತು. ಸತಿಯ ಪ್ರಾಣತ್ಯಾಗದ ಬಗ್ಗೆ ಜನರು ತಮ್ಮ ತಮ್ಮಲ್ಲೇ ಮಾತನಾಡಿಕೊಳ್ಳುತ್ತಾ ಇದ್ದಾಗ ಅವಳ ಜೊತೆಯಲ್ಲಿ ಬಂದಿದ್ದಂತಹ ಅಂಗರಕ್ಷಕರು ದಕ್ಷನನ್ನು ಕೊಂದು ಹಾಕಲು ಆಯುಧ ಸನ್ನದ್ಧರಾಗಿ ಎದ್ದು ನಿಂತರು. ನಂತರ ಏನಾಯಿತು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.